ಇದನ್ನ ನನ್ನ ಮೊಮ್ಮಗನು ಹರಿಹರದಿಂದ ನಮ್ಮ ಸೊಸೆ ಮತ್ತು ಮೊಮ್ಮಗ ಮನೆಗೆ ಬಂದಿದ್ದಾರೆ. ಇವತ್ತು 4ನೇ ತಿಂಗಳು 5ನೇ ತಿಂಗಳಿಗೆ ಬಿದ್ದಿದೆ. ಅದರಿಂದ ನಮ್ಮ ಸಂಪ್ರದಾಯ ಪ್ರಕಾರ ನಾವು ಅವರಿಗೆ ನಾಮಕರಣ ಶಾಸ್ತ್ರವನ್ನು ಇಟ್ಕೊಂಡ್ರಿ. ಈ ದಿನ ಗುರುಗಳ ಆಶೀರ್ವಾದ ಇದೆಲ್ಲ ಅದರಿಂದ ಅವನಿಗೆ ಶಶಿಧರ ಅಂತ ಒಂದು ನಾಮಕರಣ ಮಾಡಿ ಇವತ್ತು ಸಂಕ್ಷಿಪ್ತವಾಗಿ ಮನೆಗೆ ಪೂಜೆ ಪುನಸ್ಕಾರ ಇಟ್ಕೊಂಡಿದ್ದೀವಿ. ಮತ್ತು ಏನಿಲ್ಲ, ಸರ್ಕಾರಕ್ಕೆ ಮತ್ತೊಂದು ಮನವಿ ನಮ್ಮ ಸೊಸೆಗೆ ಕೆಲಸ ಕೊಡಲಿಕ್ಕೆ ಅವ್ರಿಗೆ ವಿನಂತಿ ಮಾಡಿಕೊಂಡಿದ್ದೀವಿ. ಅದನ್ನು ಸರ್ಕಾರ ದಯಮಾಡಿ ಅದನ್ನು ಪರಿಷ್ಕರಿಸಬೇಕಂತ ವಿಶೇಷ ಪ್ರಕರಣ ಒಂದು ಪರಿಗಣಿಸಿ ಅದನ್ನು ಒಂದು ನೌಕರಿ ಕೊಡಬೇಕಂತ ನಾವು ಕೇಳ್ಕೊಂಡಿದ್ದೀವಿ. ಈ ಮೂಲಕ ಮಾಧ್ಯಮದ ಮುಖಾಂತರ ಅದೊಂದು ಸರ್ಕಾರಕ್ಕೆ ಭಿನ್ನವಿಸ್ತೇವೆ. ನೀವು ಮಾಧ್ಯಮದರು ಕೂಡ ಅದನ್ನು ಒಂದು ಮಾಡಿಸ್ಕೊಡ್ತೀರಿ ಅಂತ ನಂಬಿಕೆಯಿಂದ ನಿಮ್ಮೆಲ್ಲರಿಗೂ ಧನ್ಯವಾದ ತಿಳಿಸ್ತೀನಿ. ಶಶಿಧರ ಅಂತ ಇಟ್ಕೊಂಡಿದ್ದೀವಿ. ಸದ್ಯದಲ್ಲಿ ಅದು ಶ ಅನ್ನೋ ಶಬ್ದದಿಂದ ಅದು ಬಂದಿದೆ. ಅದರಿಂದ ಶಶಿಧರ್ ಅಂತ ನಾವು ಈಗ ನಾಮಕರಣ ಮಾಡಿದ್ದೀವಿ. ಮಗು ನೋಡಿದಾಗ ಏನು ಅನ್ಸುತ್ತೆ? ಖುಷಿಯಾಗಿದೆ. ಸ್ವತಃ ಮಗನ್ನೇ ಒಂದಂಗೆ ಆಗಿದೆ. ಆ ಒಂದು ಸಂತೋಷ ಇದೆ. ಆದರೂ ಕೂಡ ಅದನ್ನು ಹಳೆದನ್ನು ಮರಿಲಿಕ್ಕೆ ಆಗ್ತಾಯಿಲ್ಲ. ಇವತ್ತು ಮನೆ ತುಂಬಿಸ್ಕೊಂಡಿದ್ದೀವಿ. ಸೊಸೆಯ ಮನೆ ಬಂದಿದ್ದಾಳೆ, ಮೊಮ್ಮಗ ಮನೆ ಬಂದಿದ್ದಾನೆ. ಆ ಒಂದು ಸಂತೋಷದಲ್ಲಿ ಮನೆ ಮಂದಿ ಎಲ್ಲರೂ ಇದ್ದೀವಿ. ಈಗ ಮಗುವಿಗೆ ನಿಮ್ಮ ಸಂಪ್ರದಾಯದ ಪ್ರಕಾರ ಹೆಸರನ್ನ ಕರಿಬೇಕಾಗಿದ್ದು ಮೊದಲು ಯಾರು? ಅವರ ಸೋದರತ್ತೆ ಅಂತ ಅಂದರೆ ನನ್ನ ಮಗಳು ಅವರು ಶಾಸ್ತ್ರ ಮಾಡಿದ್ದಾರೆ. ಅವರು ನಮ್ಮ ಸಹನಾರ ಅಣ್ಣ ಅವರ ತೊಟ್ಲ ಅದೆಲ್ಲ ತರಬೇಕು, ಬಟ್ಟೆ ತರಬೇಕು, ಅದೆಲ್ಲ ತಂದಿದ್ದಾರೆ. ಅದರಿಂದ ಇಲ್ಲಿ ನಾಮಕರಣವನ್ನು ನನ್ನ ಮಗಳು ಅಂದರೆ ನನ್ನ ಮೊಮ್ಮಗನ ಅತ್ತೆ ಏನಿದಾರಲ್ಲ ಅವ್ರು ಮಾಡ್ಬೇಕಂತ ಇದೆ. ಆ ಥರ ಶಾಸ್ತ್ರ ಪ್ರಕಾರ ಸ್ವಾಮಿಗಳು ಹೇಳ್ದಂಗೆಲ್ಲ ಮಾಡಿದ್ವಿ. ನಮ್ಮ ಮನೆಯಲ್ಲಿ ಅದೆಲ್ಲ ಏನಿದೆ ನಮ್ಮ ಹಿರಿಯರು ಹೇಳಿದ ಪ್ರಕಾರ ಮಾಡಿದ್ವಿ. ಒಂದು ರೀತಿ ಖುಷಿಯಾಗಿ ಇದ್ದೀವಿ, ಸಂತೋಷದಲ್ಲಿ ಇದ್ದೀವಿ. ಮೊಮ್ಮಗ ಬಂದ ಮತ್ತು ಸೊಸೆ ಬಂದ ಒಂದು ಇದರಲ್ಲಿ. ಆದರೆ ಅವರ ಭವಿಷ್ಯ ರೂಪಿಸ್ಕೊಳೋದಂಥ ದೊಡ್ಡ ಜವಾಬ್ದಾರಿ ನಮ್ಮ ಮೇಲೆ ಇದೆ. ಅದು ಎಲ್ಲರೂ ಸೇರಿ ನಾವು ಬೀಗರು ನಾವು ಮತ್ತು ನೀವೆಲ್ಲ ಸ್ನೇಹಿತರು ಎಲ್ಲರೂ ಮಾಡಲಿಕ್ಕೆ ಒಂದು ಆದಷ್ಟು ಇಲ್ಲಿವರೆಗೂ ನಮಗೆಲ್ಲರೂ ಸಹಕಾರ ಕೊಟ್ಟಿದ್ದೀರಿ. ಮಾಧ್ಯಮದ ಇರ್ಬೋದು, ಪತ್ರಿಕೆಯರು ಇರ್ಬೋದು, ಸರ್ಕಾರ ಇರ್ಬೋದು, ಎಲ್ಲರೂ ಕೂಡ ನಮಗೆ ನ್ಯಾಯ ನೋಡಿ ಕೂಡ ಇದೆ. ನಾವು ಈ ಮೂಲಕ ಏನಂದರೆ ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕನ್ನೋ ಒಂದೇ ಒಂದು ನಮ್ಮದು ಉದ್ದೇಶ. ಮತ್ತು ನಮ್ಮ ಸೊಸೆಗೆ ಒಂದು ಆಧಾರ ಆಗಬೇಕನ್ನೋ ಒಂದು ಚಿಂತೆ ಇದೆ. ಆ ಮುಖಾಂತರ ಏನು ಪ್ರಯತ್ನ ಎಲ್ಲ ನಾವು ಇಲ್ಲಿವರೆಗೂ ಮಾಡಿದ್ದೀವಿ. ಕೆಲಸದ ಬಗ್ಗೆ ತೊಂದರೆ ಸರ್ಕಾರ ನಮಗೆ ಕಾನೂನಲ್ಲಿ ಅವಕಾಶ ಇಲ್ಲ ಅಂತ ಕೊಟ್ಟಿದೆ. ಆದರೂ ಕೂಡ ಮತ್ತೊಂದು ಅರ್ಜಿಯನ್ನು ನಾವು ಪುನರ್ ಪರಿಶೀಲನೆ ಮಾಡಿರಿ ಅಂತ ಅರ್ಜಿ ಹಾಕಿದ್ದೀವಿ. ಸರ್ಕಾರ ಈ ಬಗ್ಗೆ ನಮಗೆ ಏನಾದರೂ ಸಹಾನುಭೂತಿ ತೋರಿಸ್ತೈತೆ ಅಂತ ನಾವು ನಂಬಿಕೆ ಇದೆ. ಮಗು ನೋಡಿ ಭಾವುಕರಾದ್ರಿ? ಖಂಡಿತವಾಗಿ ಆಗಿದೆ. ಸಂತೋಷನೂ ಆಗಿದೆ. ಮಗು ಚೆನ್ನಾಗಿದ್ದಾನೆ. ಸ್ವಾಮೀಜಿ ಯಾರು ಸರ್ ಹೇಳಿದ್ದು? ಏನಂತ ಸ್ವಾಮೀಜಿ ಏನೇನೆಲ್ಲ ಹೇಳಿದ್ರು ಕಾರ್ಯಗಳು ಮಾಡ್ಲಿಕ್ಕೆ? ನಾಮಕರಣ ಶಾಸ್ತ್ರ ಹೆಂಗ್ ನೆರವೇರಿಸ್ಬೇಕಂತ ಯಾವ ಸ್ವಾಮೀಜಿ ಹೇಳಿದ್ರು? ಇಲ್ಲ, ನಮಗೆ ಎಲ್ಲ ನಮ್ಮ ಸಮಾಜದ ಇದನ್ನೇ ಅದು ಇರೋದೇ ಹಾಗೆ, ಶಾಸ್ತ್ರನ ಹಂಗೆ. ನಾವು ನಮ್ಮ ಕಣ್ಕುಪ್ಪೆ ಸ್ವಾಮಿಗಳನ್ನೆಲ್ಲ ಕೇಳ್ತೀವಿ. ರಂಭಾಪುರ ಜಗದ್ಗುರುಕ್ಕೆ ಆಯ್ತಪ್ಪ, ಒಳ್ಳೆಯ ದಿನ ಐತಿ ಮಾಡ್ರಿ ಈ ದಿನ ಅಂತ ಹೇಳಿದ್ದಾರೆ. ಆ ಒಂದು ದೃಷ್ಟಿಯಿಂದ ಇವತ್ತು ಇಟ್ಕೊಂಡಿದ್ದೀವಿ. ಯಾಕಂದರೆ ನಿನ್ನೆ ಕೊಟ್ಟೂರು ಜಾತ್ರೆ, ಬೀಗರು ಅವರು ಎಲ್ಲ ಅವ್ರ ಮನೆ ದೇವ್ರು ಕೊಟ್ಟೂರು ಅವರೆಲ್ಲ ಹೋಗಿ ಇವತ್ತು ಬಂದಿದ್ದಾರೆ. ದೇವರ ಆಶೀರ್ವಾದ ತಗೊಂಡು ಬಂದಿದ್ದಾರೆ. ಅದು ನಡೀತಾ ಐತೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60,
ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.